ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ಈ ಹಣ್ಣು ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು ಅನ್ಕೋತೀನಿ. ರಾಮಫಲ ಮತ್ತು ಸೀತಾಫಲದ ಜಾತಿಗೆ ಸೇರಿರುವಂತಹ ಲಕ್ಷ್ಮಣ ಫಲ ಹಣ್ಣು ಇದು. ಆದರೆ ಇದರಲ್ಲಿ ಔಷಧೀಯ ಗುಣಗಳು ತುಂಬಾ ಯಥೇಚ್ಛವಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಮಾಹಿತಿನ ನನಗೆ ಗೊತ್ತಿರುವಷ್ಟನ್ನ ನಿಮಗೆ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಅದ್ರ ಮರದಲ್ಲಿರುವಂತಹ ಎಲೆಗಳು, ಎಲೆನಲ್ಲಾಗಲಿ ಕಾಂಡದಲ್ಲಾಗಲಿ ಹಣ್ಣಲ್ಲಾಗಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿದೆ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಖಾಲಿ ಜಾಗ ಇದ್ದರೆ ಈ ಥರ ಒಂದು ಮರನ ಬೆಳೆಸ್ಕೊಳ್ಳಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇಲ್ಲಿ ಕಾಣಿಸ್ತಿದೆಯಲ್ಲ ಹಣ್ಣು, ಆ ರೀತಿಯಲ್ಲಿ ಪಾಚಿ ಹಸಿರು ಬಣ್ಣದಲ್ಲಿರುತ್ತೆ ಮರದಲ್ಲಿರಬೇಕಾದ್ರೆ. ಹಣ್ಣಾದಮೇಲೆ ಸ್ವಲ್ಪ ಗಿಳಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಇದ್ರ ರುಚಿ ಸ್ವಲ್ಪ ಹುಳಿ ಮತ್ತು ಸಿಹಿ ಎರಡು ಮಿಕ್ಸ್ ಇರುತ್ತೆ. ಬೀಜಗಳು ಕಡಿಮೆನೇ ಇರುತ್ತೆ. ಸೀತಾಫಲ ಮತ್ತು ರಾಮಫಲದಲ್ಲಿ ಇರುವಷ್ಟು ಬೀಜಗಳಿರಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟೆ ತಿಂತಾರೆ. ತಿಂದಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಸೇರಿಸಿ ಕೊಟ್ಟರೆ ಸಾಕು. ಆರೋಗ್ಯದ ವಿಷಯದಲ್ಲಿ ಬಂದರೆ ಇದು ಕ್ಯಾನ್ಸರ್ಗೆ ತುಂಬಾ ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಕ್ಯಾನ್ಸರ್ ಏನಾದರೂ ಮೊದಲನೇ ಸ್ಟೇಜಲ್ಲಿದ್ದರೆ ಈ ಹಣ್ಣನ್ನು ಪ್ರತಿನಿತ್ಯ ಅವರಿಗೆ ಸೇವಿಸೋಕ್ಕೆ ಕೊಡ್ತಾ ಬಂದರೆ ಕ್ಯಾನ್ಸರು ಸಂಪೂರ್ಣವಾಗಿ ನಿರ್ಮೂಲನೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆಯೇ ಇದು ಟಿ.ಬಿ ಕಾಯಿಲೆ, ಏಡ್ಸ್ ಕಾಯಿಲೆ ಇರೋರ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಕೀಮೋಥೆರಪಿನಲ್ಲಿ ಕ್ಯಾನ್ಸರ್ ಕಣಗಳನ್ನ ಹೋಗ್ಲಾಡ್ಸೋದಿಕ್ಕೂ ಇದನ್ನು ಉಪಯೋಗಿಸ್ತಾರೆ. ಹಾಗೆ ವಿಟಮಿನ್ ಸಿ, ಕ್ಯಾಲ್ಶಿಯಮ್ಮು, ರಂಜಕ ಎಲ್ಲ ಯಥೇಚ್ಛವಾಗಿರೋದ್ರಿಂದ ಮೂಳೆ ಗಟ್ಟಿಯಾಗೋದಕ್ಕೆ, ಹಾಗೆ ಶಕ್ತಿ ಬರೋದಕ್ಕೆ, ಮತ್ತು ವಿಟಮಿನ್ ಬಿ ಜಾಸ್ತಿ ಇರೋದ್ರಿಂದ ಬಾಯಿಯಲ್ಲಿ ಹುಣ್ಣು ಆ ರೀತಿ ಆದರೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದರ ಎಲೆಗಳಿಂದ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಸೊಂಟ ಮತ್ತು ಕೀಲುಗಳ ನೋವು ಅಂದರೆ ಮೂಳೆ ನೋವುಗಳಿರೋರು ಇದನ್ನು ಸತತವಾಗಿ ಕುಡಿತಾ ಬಂದರೆ ಅದು ಕೂಡ ಕಡಿಮೆ ಆಗುತ್ತಂತೆ. ಈ ಹಣ್ಣನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಒಳಗಡೆ ಸೇಮು ಹತ್ತಿ ಥರನೇ ಇದೆ. ಬೀಜಗಳಂತೂ ಕಡಿಮೆ ಇತ್ತು. ಈ ಹಣ್ಣಲ್ಲೆಲ್ಲ ಒಂದು 10-15 ಬೀಜ ಅಷ್ಟೇ ಇದ್ದಿದ್ದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಈ ಹಣ್ಣೇನಾದರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕ್ಯಾನ್ಸರ್ ಪೇಷಂಟ್ಗಳಿಗೆ, ನಿಮಗೆ ಗೊತ್ತಿರೋರಿಗೆ ಇದನ್ನು ಕೊಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.